ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಚಾಂಪಿಯನ್ಸ್ ಲೀಗ್ನಲ್ಲಿ ಒಂದಷ್ಟು ಬಿಗ್ ಅಪ್ಡೇಟ್ ಸಿಕ್ಕಿದೆ ಗೈಸ್. ಏನಂತ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ಗೈಸ್, ರೋಹಿತ್ ಶರ್ಮಾ ಅವ್ರಿಗೆ ಇಂಜುರಿ ಆಗಿದೆಯಂತೆ. ಸೊ ನಾಳೆ ಮ್ಯಾಚಲ್ಲಿ ಅವರು ಅಂದರೆ ಮಾರ್ಚ್ 2ನೇ ತಾರೀಕು ಅವರು ಆಡೋದು ಡೌಟ್ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ ಗೈಸ್. ಸೊ ಬ್ಯಾಡ್ ಲಕ್ ಗೈಸ್ ಆಕ್ಚುಲಿ ಟೀಮ್ ಇಂಡಿಯಾಗೆ. ಸೊ ರೋಹಿತ್ ಶರ್ಮಾ ಅವರ ಇನ್ ಕೇಸ್ ಆಡಿಲ್ಲ ಅಂತಂದ್ರೆ ಅವ್ರ ಜಾಗಕ್ಕೆ ಯಾರು ಆಡಬಹುದು ನಿಮ್ಗೆ ಅನ್ಸುತ್ತೆ ಗೈಸ್? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ನನಗೆ ಅನ್ನಿಸ್ತಾರದು ಏನಂತಂದ್ರೆ ಮೇ ಬಿ ಅವರು ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಹೋಗಬೇಕು ಅಂತಂದ್ರೆ ಓಪನಿಂಗ್ ಸ್ಲಾಟಲ್ಲಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಟ್ರೈ ಮಾಡಬಹುದು. ಇನ್ನು ರೋಹಿತ್ ಶರ್ಮಾ ಅವರು ಏನಾದ್ರು ಇನ್ ಕೇಸ್ ಏನಾದ್ರು ಆ ಥರ ಕೂತ್ಕೊಂತು ಅಂತಂದ್ರೆ ಕ್ಯಾಪ್ಟನ್ಸಿ, ಸೊ ನಮ್ಮ ಶುಭ್ಮನ್ ಗಿಲ್ ಅವರು ಆಲ್ರೆಡಿ ವೈಸ್ ಕ್ಯಾಪ್ಟನ್ ಅವರೇ ಕ್ಯಾಪ್ಟನ್ಸಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಒಂದು ಯಂಗ್ಸ್ಟರ್ ಅನುಭವ ಸಿಗುತ್ತೆ. ನನಗೆ ಅನ್ನಿಸ್ತಾರದು ಏನಂತಂದ್ರೆ ಒಂದು ರಿಷಬ್ ಪಂತ್ ಒಳ್ಳೆ ಆಪರ್ಚುನಿಟಿ ಕೊಡ್ಬೋದೇನೋ ರಿಷಬ್ ಪಂತ್ಗೆ ಅಂತ ಅನಿಸ್ತಾ ಇದೆ. ಬಟ್ ನನಗೆ ಅನಿಸ್ತಾರದು ಏನಂದ್ರೆ ಒಂದು ಆ್ಯಂಗಲ್ ಅಲ್ಲಿ ರೋಹಿತ್ ಶರ್ಮಾ ಅವ್ರ ಜಾಗಕ್ಕೆ ಓಪನಿಂಗ್ ಸ್ಲಾಟ್ ಅಲ್ಲಿ KL ರಾಹುಲ್ ನ ಮತ್ತೆ ತಗೊಂಬಂದು ಗಲಿಬಿಲಿ ಮಾಡೋದು ಬೇಡ. ಯಾಕಂದ್ರೆ ಆಲ್ರೆಡಿ ಅವರು ಟ್ಯೂನ್ ಅಪ್ ಆಗಿದ್ದಾರೆ. ಅವರು ಎಲ್ಲ ಬ್ಯಾಡ್ ಆರ್ಡರ್ಲು ಆಡಿದ್ದಾರೆ ಕೂಡ, ಬ್ಯಾಟಿಂಗ್ ಆರ್ಡರ್ ಆಡಿದ್ದಾರೆ 1, 2, 3, 4 ಅಂತನೋ. ಬಟ್ ಎಲ್ಲ ಒಂದ್ ಕಡೆ 5th or 6th ಅವ್ರಿಗೆ ಒಂದು ಕಂಫರ್ಟಬಲ್ ಪೊಸಿಷನ್ ಸಿಕ್ಕಿದೆ. ಸೊ ಚೇಂಜ್ ಮಾಡೋದು ಬೇಡ. ನನಗನ್ನಿಸ್ತಾ ಇರೋದು ಓಪನಿಂಗ್ ಅಲ್ಲಿ ರೈಟ್ ಅಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ರೋಹಿತ್ ಶರ್ಮಾ ಶಿಖರ್ ಧವನ್ ಆಟ ಅವಾಗ ಆಡಿದ್ರಲ್ಲ ಅದೇ ರೀತಿ ಇವಾಗ ಶುಭನ್ ಗಿಲ್ಲು ಮತ್ತೆ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಆಡಿಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಎಸ್, ಇನ್ನೊಂದು ಅಪ್ಡೇಟ್ ಏನಂದ್ರೆ ಗೈಸ್, ಸೊ ಶಮಿ ಅವರು ಮೊನ್ನೆ ಮ್ಯಾಚಲ್ಲಿ ಪಾಕಿಸ್ತಾನ ಮ್ಯಾಚಲ್ಲಿ ಸ್ವಲ್ಪ ಇಂಜುರಿ ಆಗಿತ್ತು, ಅವರು ಕೂಡ ಕೂತ್ಕೊಂತಾರೆ ಅಂತ ಸೊ ಅಪ್ಡೇಟ್ ಬರ್ತಾ ಇದೆ. ಸೊ ಗೈಸ್ ನಿಗಲ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟ್ರಗಲ್ ಮಾಡಿದ್ರು ಪಾಕಿಸ್ತಾನ ಮೇಲೂ ಕೂಡ. ಸೊ ಒಂದಷ್ಟು ಬಾಲ್ಗಳನ್ನ ವೈಡ್ಗಳು ಅವ್ರಿಗೆ ಲೆಂತ್ ಕೂಡ ಸಿಗ್ತಿಲ್ಲ. ಲೆಂತ್ ಸಿಕ್ಕಿದ್ಮೇಲೆ ಸಡನ್ಲಿ ಆ್ಯಂಕಲ್ ಸ್ವಲ್ಪ ಏನೋ ಎಳೀತು ಅಂತ ಅನ್ಕೊಂತೀನಿ. ಸೊ ಮಸಲ್ಸ್ ಅವರೋ ಇಲ್ಲ ಆ್ಯಂಕಲಿಂಗ್ ಏನೋ ಇಂಜುರಿ ಆಗಿತ್ತು ಅಂತ ಅನ್ಕೊಂತೀನಿ. ಒಳಗಡೆ ಹೋಗ್ತಾರೆ ಮತ್ತೆ ರಿಟರ್ನ್ ಬಂದ್ರು. ಬಟ್ ಇವತ್ತು ಆಡ್ತಾ ಇರೋದು ಒಂದು ಸ್ವಲ್ಪ ಡೌಟ್ ಇದೆ. ಕಾದ್ ನೋಡೋಣ. ತುಂಬಾ ದಿನ ರೆಸ್ಟ್ ಆಗಿದೆ. ಬಟ್ ಅಪ್ಡೇಟ್ ಪ್ರಕಾರ ಅವ್ರು ಏನಾರ ಆಡಿಲ್ಲ ಅಂತಂದ್ರೆ ಹರ್ಷದೀಪ್ ಸಿಂಗ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಬಟ್ ನನಗೆ ಒಂದು ಕ್ವಶನ್ ಮಾರ್ಕ್ ಮೂಡ್ತಾ ಇರೋದೇನಪ್ಪ ಅಂತಂದ್ರೆ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನ್ ಅಪ್ ಆಗ್ಬಿಡುತ್ತೆ. ಯಾಕಂದ್ರೆ ODI ಫಾರ್ಮೆಟ್ ಅಲ್ಲಿ ಹರ್ಷದೀಪ್ ಸಿಂಗ್ ಜಾಸ್ತಿ ಮ್ಯಾಚಸ್ಗಳು ಆಡಿಲ್ಲ. ಓನ್ಲಿ ಒಂದು 2 to 3 ಫ್ಯೂ ಮ್ಯಾಚಸ್ ಅಷ್ಟೇ ಆಡಿದ್ದು ಇಂಗ್ಲೆಂಡ್ ಮೇಲೆ. ಸೊ ನನಗೆ ಅನಿಸ್ತಾ ಇರೋದು ಏನಂತಂದ್ರೆ ನ್ಯೂಜಿಲ್ಯಾಂಡ್ ಒಂದು ಬಲಿಷ್ಠ ತಂಡವಾಗಿ ಕಾಣಿಸ್ತಾ ಇದೆ. ಮೇ ಬಿ ನಮ್ನೇನಾರು ಸೋಲ್ಸ್ಬಿಟ್ರೆ ಮ್ಯಾಚ್ ಹೌದು, ಬಟ್ ಸೋಲದ್ ಬೇಡ. ಯಾಕಂದ್ರೆ ದುಬೈ ಪಿಚ್ ಕಂಡೀಷನ್ ನಮ್ಗೆ ಆಳೆ ಚೆನ್ನಾಗಿ ಗೊತ್ತಿದೆ. ಬಟ್ ನನಗೊಂದು ಶಮಿ ಅವರು ಮೇನ್ ಅಟ್ಯಾಕಿಂಗ್ ಬೌಲರ್ ನನಗೆ ಬೇಕಾಗಿತ್ತು. ರೋಹಿತ್ ಶರ್ಮಾ ಅವ್ರ ಜಾಗಕ್ಕೆ ಮೇ ಬಿ ಕ್ಯಾಪ್ಟನ್ಸಿ ವೈಸ್ ನೋಡ್ತಾ ಇದ್ರೆ, ಯಾಕಂದ್ರೆ ಲೀಡರ್ಶಿಪ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಅಂಡ್ ಅದ್ರ ಜೊತೆ ವೈಸ್ ಕ್ಯಾಪ್ಟನ್ ಶುಭನ್ ಗಿಲ್ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಜೊತೆಗೆ ಹಾರ್ದಿಕ್ ಪಾಂಡ್ಯನೂ ಇದ್ದಾರೆ. ಹಾರ್ದಿಕ್ ಪಾಂಡ್ಯನೂ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ. ಎಲ್ಲ ಒಂದ್ ಕಡೆ ನನಗೆ ಶಮಿ ಅವರ ಜಾಗನ ಬುಮ್ರಾ ಅವರು ತುಂಬ್ತಿದ್ರೆ, ಬುಮ್ರಾ ಅವರು ಇಲ್ಲ. ಸೊ ಅವ್ರ ಜಾಗನ ಹರ್ಷದೀಪ್ ಸಿಂಗ್ ಅವರು ತುಂಬಕ್ಕಾಗುತ್ತಾ? ನಿಮ್ಗೆ ಅನ್ಸುತ್ತೆ ಗೈಸ್? ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನ್ ಅಪ್ ಆ್ಯಂಡ್ ಜೊತೆಗೆ ವರುಣ್ ಚಕ್ರವರ್ತಿನ ವಾಪಸ್ ಕರ್ಕೊಂಡ್ ಬರಬಾರ್ದು. ಯಾಕಂದ್ರೆ ಕುಲ್ದೀಪ್ ಯಾದವ್ ಆಲ್ರೆಡಿ ಪಾಕಿಸ್ತಾನ ಮೇಲೆ ಸಖತ್ ಬೌಲಿಂಗ್ ಮಾಡಿ 2 ವಿಕೆಟ್ನ ಕಬಳಿಸ್ಕೊಂಡಿದ್ದಾರೆ. ಎಲ್ಲೋ ಒಂದು ಡೌಟ್ ಇದೆ. ಗೌತಮ್ ಗಂಭೀರ್ ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಇವಾಗ. ಅಷ್ಟೇ ಗೈಸ್, ಸದ್ಯ ರೋಹಿತ್ ಶರ್ಮಾ ಅವರು ಇಂಜುರಿಯಿಂದ ಆಗಿದ್ರೆ ಮೇ ಬಿ ಬರೋ ಡೌಟ್ ಇದೆ. ಸೊ ಅದು ಹೇಳಕ್ಕಾಗಲ್ಲ. 50-50 ಇದೆ, ಅದೇ ಹೇಳ್ತಾರೆ. ಸೊ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಬಟ್ ಯಾಕಂದ್ರೆ ಅಫಿಷಿಯಲಿ ಕನ್ಫರ್ಮ್ ಮಾಡಲ್ಲ. ಯಾಕಂದ್ರೆ ಪ್ಲಾನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ನ್ಯೂಜಿಲ್ಯಾಂಡ್ ಅವರು. ರೋಹಿತ್ ಶರ್ಮಾ ಅವ್ರಿಗೂ ಬೇಕಾದ್ರೆ ಎಸ್ಪೆಷಲಿ ಅವ್ರು ಕುತ್ಕೊಂಡು ಓಪನಿಂಗ್ ನ ಹೆಂಗ್ ಕಿತ್ತಾಕ್ಬೇಕು ಅಂತ ನೋಡ್ತಾ ಇರ್ತಾರೆ. ಯಾಕಂದ್ರೆ ರೋಹಿತ್ ಶರ್ಮಾ ಆತರ ಇಂಟೆಂಟ್ ಅಲ್ಲಿ ರನ್ಸ್ ಹೊಡಿತಾರೆ. ನಮ್ಮ ದುಬೈ ಪಿಚ್ ಅಲ್ಲಿ T20 ಆಡ್ತಾರೆ ಆಕ್ಚುಲಿ. ಸೊ ಒಂದು 270 ಬಂತು ಅಂತಂದ್ರೆ ಆರಾಮ್ಸೆ ಡಿಫೆಂಡ್ ಮಾಡ್ಕೊಳ್ಳುವಂತ ಗ್ರೌಂಡ್ ಇದೆ ನಮ್ಮ ದುಬೈ ಪಿಚ್ ಅಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದು ಬಿಗ್ ಅಡ್ವಾಂಟೇಜ್ ನಮಗೂ ಕೂಡ ಆಗಿದೆ. ಒಟ್ಟಿನಲ್ಲಿ ಗೈಸ್, ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂತ ಅಂದ್ರೆ, ಸೊ ಇಂಗ್ಲೆಂಡ್ ಕ್ಯಾಪ್ಟನ್ ಜಾಸ್ ಬಟ್ಲರ್ ಅವರು ರಿಸೈನ್ ಮಾಡಿದ್ದಾರೆ. ಜಾಸ್ ದ ಬಾಯ್ಸ್ ಅಂತಾನೆ ಕರೆಯಲ್ಪಡುವ ನಮ್ಮ ಜಾಸ್ ಬಟ್ಲರ್. ನನಗೆ ಆಕ್ಚುಲಿ ಜಾಸ್ ಬಟ್ಲರ್ ಅಂದ್ರೆ ತುಂಬಾ ಇಷ್ಟ ರಾಜಸ್ಥಾನ್ ಪ್ಲೇಯರ್ಗಳಲ್ಲಿ. ಸೊ ಓಪನಿಂಗ್ ಸ್ಟಾರ್ಟ್ ಅಲ್ಲಿ ಏನ್ ಹಂಗಾಡ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಕ್ಯಾಪ್ಟನ್ಸಿ ಮಾತು ಬರಲಿಲ್ಲ ಇಲ್ಲಿ. ಸೊ ಅವರೇ ಅಫಿಷಿಯಲ್ ಆಗಿ ಹೇಳ್ಕೊಂಡಿದ್ದಾರೆ. ಆಕ್ಚುಲಿ ನಾನು ಇದನ್ನ ರಿಸಲ್ಟ್ ಆಗಿ ವೇಟ್ ಮಾಡ್ತಾ ಇದ್ದೆ. ಸೊ ನನಗೆ ಆಲ್ರೆಡಿ ನಾನು ತುಂಬಾ ಸೀರೀಸ್ ನ ಸೋತ್ಕೊಂಡು ಬಂದಿದ್ದೀನಿ. ವರ್ಲ್ಡ್ ಕಪ್ ಗೆಲ್ಲಕ್ಕಾಗಿಲ್ಲ, ಗ್ರೂಪ್ ಸ್ಟೇಜ್ ಇಂದ ಎಕ್ಸಿಟ್ ಆದೆ. T20 ವರ್ಲ್ಡ್ ಕಪ್ ಅಲ್ಲಿ ಸೆಮಿಫೈನಲ್ ಅವ್ರಿಗೆ ಬಂದು ಅಲ್ಲೂ ಸೌತ್ ಆಫ್ರಿಕಾ ಮೇಲೆ ನಾನು ಸೋತಿದ್ದೀನಿ. ಸೊ ಇದು ನನಗೆ ಒಂಥರ ಡೂ ಆರ್ ಡೈ ಆಗಿತ್ತು ಆಸ್ ಅ ಕ್ಯಾಪ್ಟನ್ ಆಗಿ. ಎಲ್ಲೋ ಒಂದ್ ಕಡೆ ನನಗೆ ಅನ್ಸಿದ್ದು ನಾನು ಆಸ್ ಅ ಕ್ಯಾಪ್ಟನ್ ಆಗಿ ಲೀಡ್ ಮಾಡೋಕ್ಕಾಗ್ತಾರ. ಅದು ನನಗೂ ಒಂದು ಸ್ವಲ್ಪ ಶೇಮ್ ತಂದಿದೆ. ಹೋಪ್ ದಟ್ ಬೇರೆಯವ್ರು ಯಾರಾದರೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನೂ ಯಾರು ಅಫಿಷಿಯಲಿ ಕನ್ಫರ್ಮ್ ಮಾಡಿಲ್ಲ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂತ. ನನಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಫಿಲ್ ಸಾಲ್ಟ್ ನೈದರ್ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಹೋಗ್ಬೋದು ಅಂತ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕ್ಯಾಂಪೇನರ್ಸು. ಬಟ್ ಲಿವಿಂಗ್ಸ್ಟೋನ್ ಮತ್ತೆ ಸಾಲ್ಟ್ ಅವರು ಇಬ್ರು ಕೂಡ ಎಲ್ಲೂ ಆಟದ ಮೈಕರೇನೆ ತೋರಿಸ್ತಿಲ್ಲ ಆಕ್ಚುಲಿ. ಅವ್ರ ಭಯ ಆಗ್ತದೆ ಗೈಸ್, ನಮ್ಮ RCB ತಂಡದಲ್ಲಿ ಏನ್ ಆಡ್ತಾರೆ. ಅಯ್ಯೋ ಗುರು, ಇದೊಂದು ಬೇರೆ ನನಗೆ ಬಾಯಿಗೆ ಆಕ್ಚುಲಿ ನಾನು ಅದೇ ಅನ್ಕೊಂಡೆ, ಗೆಲ್ಸ್ರಿ ಗುರು ಅಂತ. ಅಫ್ಘಾನಿಸ್ತಾನ ಮೇಲೆ ಆಕ್ಚುಲಿ ನಾನು ಚೀರ್ ಅಪ್ ಮಾಡ್ತಿದ್ದೆ ಅಫ್ಘಾನಿಸ್ತಾನ್ಗೆ ನಿನ್ನೆ ಮೇಲೆ ಇಂಗ್ಲೆಂಡ್ ಮಾಡಿ ತರ್ಬೇಕಾರೆ. ಬಟ್ ಎಲ್ಲಿ ಒಂದ್ ಕಡೆ ಲಿಯಾಮ್ ಲಿವಿಂಗ್ಸ್ಟೋನ್ ಬಂದ್ಮೇಲೆ ನಾನು ಸಡನ್ಲಿ ಚೇಂಜ್ ಇಂಗ್ಲೆಂಡ್ ಹಿಡ್ಕೊಂಡ್ಬಿಟ್ಟೆ ಗೈಸ್. ಇನ್ನೊಂದು ಇವತ್ತಿನ ಮ್ಯಾಚ್ ಇಂದ ಸೊ ಚಾಂಪಿಯನ್ಸ್ ಲೀಗ್ ಇಂದ ಹೆಚ್ಚು ಕಮ್ಮಿ ಹೋಗಿದ್ದಾರೆ. ಮಳೆ ಬರ್ತಾ ಇದೆ. ಇನ್ನು ಅಫಿಷಿಯಲ್ ಆಗಿ ಏನಪ್ಪಾ ಅಂತಂದ್ರೆ ಮೇ ಬಿ DRS ಲೆಕ್ಕದಲ್ಲಿ ತಗೊಂಡ್ರು ಅವರೇ ವಿನ್ ಆಗ್ತಾರೆ. ಇಲ್ಲಾಂದ್ರೆ ಅಫಿಷಿಯಲಿ ವಾಶ್ ಔಟ್ ಆಯ್ತು ಅಂತ. ಯಾಕಂದ್ರೆ 10 hours ಅಷ್ಟೇ ಆಗಿರೋದು. ಮಿನಿಮಮ್ 15 to 20 hours ಕಂಪ್ಲೀಟ್ ಆಗಬೇಕು ODI ಫಾರ್ಮೆಟ್ ಅಲ್ಲಿ. ಇನ್ ಕೇಸ್ ವಾಶ್ ಔಟ್ ಆದ್ರೂ ಕೂಡ ಅಫಿಷಿಯಲ್ ಆಲ್ರೆಡಿ 3 ಪಾಯಿಂಟ್ ನಮ್ಮ ಆಸ್ಟ್ರೇಲಿಯಾ ಹತ್ರ ಇದೆ. ಸೊ ಆಸ್ಟ್ರೇಲಿಯಾದವ್ರು ಏನ್ ಗುರು ಹಿಂಗೆ ಕೊಟ್ಟೆ ಕೊಡ್ತಾರೆ, ನಂಗೆ ಅರ್ಥ ಆಗ್ತಿಲ್ಲ. 1 ಪಾಯಿಂಟ್ ತಗೊಂಡು ಅವ್ರು ಬರ್ತಾರೆ. ಅಂಡ್ ನೆಟ್ ರನ್ ರೇಟ್ ಅಲ್ಲಿ ಸೌತ್ ಆಫ್ರಿಕಾ
ಹೈ ಪಾಯಿಂಟ್ ಇರೋದು. ನಾಳೆ ಮ್ಯಾಚ್ ಸೋತ್ರು ಕೂಡ ಅವ್ರಿಗೇನು ಡಿಸ್ಅಡ್ವಾಂಟೇಜ್ ಆಗಲ್ಲ. ಸೊ ಅಫಿಷಿಯಲ್ ಆಗಿ ಆಸ್ಟ್ರೇಲಿಯಾ ಆ್ಯಂಡ್ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗಿದೆ ಸೆಮಿಫೈನಲ್ಗೆ. ಒಟ್ಟಿನಲ್ಲಿ ಗೈಸ್ ನಿಮಗೆ ಅನಿಸ್ತು ಜಾಸ್ ಬಟ್ಲರ್ ಅವರು ಲೈಕ್ ಅವರು ರಿಸೈನ್ ಕೊಡ್ತಾ ಇರೋದು ಸೊ ಸರಿ ಇತ್ತಾ ತಪ್ಪಿತ್ತ ಅಂತ ಕಮೆಂಟ್ ಮಾಡ್ತೀವಿ. ಅಂದರೆ ODI ಫಾರ್ಮ್ಯಾಟ್ ಇಂದ ಮಾತ್ರ ಕೊಡ್ತಾ ಇರೋದು ಅವರು. ಎಸ್, ಸೊ ಗೈಸ್ ಒಟ್ಟಿನಲ್ಲಿ ಇದು 2 ಬಿಗ್ ಅಪ್ಡೇಟು ಸೊ ಚಾಂಪಿಯನ್ಸ್ ಟ್ರೋಫಿ ಕಡೆಯಿಂದ. ಆ್ಯಂಡ್ ಇನ್ ಕೇಸ್ ಏನಾದರೂ ನ್ಯೂಜಿಲೆಂಡ್ ಮೇಲೆ ನಾವೇನಾದರೂ ಸೋತ್ರೆ ನನಗನ್ನಿಸ್ತಿರೋದು ನಾಳೆ ಸೌತ್ ಆಫ್ರಿಕಾ ಗೆಲ್ತು ಅಂತಂದರೆ ನಾವು ಆಡಬೇಕಾಗಿರೋದು ಬಂದ್ಬಿಟ್ಟು ಆಸ್ಟ್ರೇಲಿಯಾ ಮೇಲೆ ರಿವೆಂಜ್ ತೀರ್ಸ್ಕೊಂತೀವ ಗೈಸ್. ಆ ವರ್ಲ್ಡ್ ಕಪ್ದು ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಹೇಳ್ತೀನಿ. ಏಷ್ಯಾ ಕಪ್ 2025 ಅದು ಕೂಡ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಸೊ ಗೈಸ್ ಇದು ಆಕ್ಚುಲಿ ಈಗ T20 ಫಾರ್ಮ್ಯಾಟ್ ಅಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಗೈಸ್ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಏಷ್ಯಾ ಕಪ್ ಏನ್ ನಡೀತಾ ಇದೆ, ನೇಪಾಲ್ ಅವರು ಇಲ್ಲ ಆಕ್ಚುಲಿ, ಅವ್ರು ಬಿಟ್ಟು ಹಾಂಗ್ಕಾಂಗ್ ಅವರು ಇದ್ದಾರೆ, UAE ಅವರು ಇದ್ದಾರೆ, ಅಂಡ್ ಲೈಕ್ ನೇಪಾಲ್ ಇವರು ಶ್ರೀಲಂಕಾ ಅವರು ಇದ್ದಾರೆ, ಬಾಂಗ್ಲಾದೇಶ ಅವರು, ಅಫ್ಘಾನಿಸ್ತಾನ ಅವರು, ನಾವು ಎಲ್ಲ ಸೇರ್ಕೊಂಡಿದ್ದೀವಿ. ಒಟ್ನಲ್ಲಿ ಒಂದು 8 ತಂಡ ಇದೆ. ಬಟ್ ಇಲ್ಲಿ ಪಾಕಿಸ್ತಾನ ಅವರು ಇದೆ ಗೈಸ್. ಆಕ್ಚುಲಿ ಏನಂತಂದ್ರೆ ಪಾಕಿಸ್ತಾನ ಮೇಲೆ ನಮಗೆ 3 ಮ್ಯಾಚಸ್ ಸಿಗುತ್ತೆ. ಅಂದ್ರೆ ಒಬ್ಬರು ತಂಡದ ಮೇಲೆ 3 ಮ್ಯಾಚ್ ಆಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಗ್ರೂಪ್ 2 ಗ್ರೂಪ್ ಆಗಿ ಕ್ರಿಯೇಟ್ ಆಗ್ತಾ ಇದೆ, ಗ್ರೂಪ್ A ಗ್ರೂಪ್ B ಅಂತ. ಅಂಡ್ ಇದು ನಡೀತಾ ಇರೋದು ಒಂದು UAE ಅಲ್ಲಿ ಮತ್ತೆ ಇನ್ನೊಂದು ಒಂದು ಶ್ರೀಲಂಕಾದಲ್ಲಿ ಕಡೆ ಹೋಸ್ಟ್ ಮಾಡ್ತಿದ್ದಾರೆ ದೇಶಗಳು. ಸೊ 2 ಡಿವೈಡ್ ಆಗಿದೆ. ಸೊ ನಾವು ಮೇ ಬಿ ಅನ್ನಿಸ್ತಾ ಇರೋದು ನಾವು ಹೋಗಿ ಶ್ರೀಲಂಕಾ ಆಡೋದು ನಾವು ಕಷ್ಟ ಇದೆ. ಯಾಕಂದ್ರೆ ಗ್ರೂಪ್ B ಬಂದ್ಬಿಟ್ಟು ಶ್ರೀಲಂಕಾ ಆಡ್ಕೊಂತಾರೆ, ನಾವು ದುಬೈಗೆ ಹೋಗಿ ಆಡ್ತೀವಿ ನಾವು T20. ಯಾಕಂದ್ರೆ ಕಂಫರ್ಟಬಲ್ ಸಿಚುವೇಶನ್ಸ್ ಇರುತ್ತೆ. ಅಂಡ್ ದುಬೈಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ T20 ತುಂಬಾ ಕ್ರೇಜ್ ಇದೆ ಗುರು. ಸೊ ನಮಗೂ ಕೂಡ ಪಿಚ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಅನ್ಕೊಂಡಿದೀವಿ. ನೋಡೋಣ ಗೈಸ್. ಒಟ್ಟಿನಲ್ಲಿ ಏನು ಅನ್ಸುತ್ತೆ ಗೈಸ್. ಸೊ ಈಗ ಇನ್ನ ಇದೇ ಮುಗ್ದಿಲ್ಲ, ಇನ್ನು IPL ಇದೆ. ಸೊ ಇದೆಲ್ಲ ಮುಗ್ದಾದ್ಮೇಲೆ ಮತ್ತೆ ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ಗೆ ಹೇಳ್ತಾ ಇರೋದು. ಸೊ 2025 ಏನ್ ಕೈ ಹಿಂಗೆ ಬೆಳ್ಳೆ ಅನ್ಸಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ T20 ಯಾಕೆ ಮಾಡ್ತಾ ಇದಾರೆ ಅಂತ ಕೇಳ್ಬೋದು ನೀವು ಕ್ವಶನ್ಸ್. ಗೈಸ್ T20 ಮಾಡ್ತಾರೆ ಯಾಕಂದ್ರೆ 2025 ನೆಕ್ಸ್ಟ್ 6 ಅಲ್ಲೇ ಲೈಕ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. T20 ವರ್ಲ್ಡ್ ಕಪ್ ಬರ್ತಾ ಇದೆ. ಸೊ ನೈದರ್ ಡಿಸೆಂಬರ್ ಅಲ್ಲಿ ಬರ್ಬೋದು, ಇಲ್ಲಾಂದ್ರೆ 2026 ಜಾನ್ ಫೆಬ್ರವರಿ ಲೈಕ್ ಸ್ಟಾರ್ಟ್ ಆಗ್ಬೋದು T20 ವರ್ಲ್ಡ್ ಕಪ್. ಅದಕ್ಕೋಸ್ಕರ T20 ಫಾರ್ಮ್ಯಾಟ್ ನ ಇಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗೈಸ್ ರೋಕೋ ಮಿಸ್ಸಿಂಗ್. WPL ಈಗ ನೋಡಿ ಅರ್ಧ ಸೀಸನ್ ಮುಗ್ದೇ ಹೋಯ್ತು. ಸೊ ಇನ್ನ ಮಾರ್ಚ್ 22ರಿಂದ IPL ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ನಮ್ಮ RCB ತಂಡದ ಅನ್ಬಾಕ್ಸಿಂಗ್ ಇವೆಂಟ್ ಎಲ್ಲ ಇದೆ. ಸೊ ಜೆಸ್ಸಿ ಲಾಂಚ್ ಕೂಡ ಇದೆ. ಸೊ ಎಲ್ಲ ಅಪ್ಡೇಟ್ಗಳು ಕೊಡ್ತಾ ಇರ್ತೀವಿ ಗೈಸ್. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.